ಕೇಂದ್ರ ಸರ್ಕಾರದ ಹೊಸ ರೂಪದಲ್ಲಿ ಜಾರಿಗೆ ತಂದಿರುವ ವಿಬಿ ಜೀರಾಮ್ಜಿ ಯೋಜನೆಗೆ ಕನ್ನಡಿಗ ರಾಮ್ ಪ್ರಸಾದ್ ನಿರ್ಮಿಸಿರುವ ಲಾಂಛನ ಆಯ್ಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಯುವ ಚಿತ್ರ ಕಲಾವಿದ ಕೆ ರಾಮ್ ಪ್ರಸಾದ್ 1.5 ತಿಂಗಳ ಹಿಂದೆ ಲೋಗೋ ವಿನ್ಯಾಸಗೊಳಿಸಿ ಆನ್ಲೈನ್ ಮೂಲಕ ಸಲ್ಲಿಸಿದರು. ದೇಶದೆಲ್ಲೆಡೆಯಿಂದ 7,000ಕ್ಕೂ ಹೆಚ್ಚು ವಿನ್ಯಾಸಗಳ ಪೈಕಿ ರಾಮ್ ಪ್ರಸಾದ್ ಅವರ ಸೃಜನೆಯಿಂದ ಮೂಡಿದ ಲೋಗೋವನ್ನು ಅಂತಿಮಗೊಳಿಸಲಾಗಿದ್ದು ಜೂನ್ 29ರಂದು ದೆಹಲಿಯಲ್ಲಿ ಅನಾವರಣಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಮ್ ಪ್ರಸಾದ್ ಅವರನ್ನು ಸನ್ಮಾನಿಸಿ 50,000 ರೂಪಾಯಿ ನಗದು ಪುರಸ್ಕಾರ ನೀಡಿ ಗೌರವಿಸಲಿದೆ. ದೂರದರ್ಶನದೊಂದಿಗೆ ಕೆ ರಾಮ್ ಪ್ರಸಾದ್ ಲಾಂಛನ ರಚಿಸಲು ಕೇಂದ್ರ ಸರ್ಕಾರ ಎಲ್ಲರಿಗೂ ಮುಕ್ತ ಅವಕಾಶ ನೀಡಿತು. ವಿಬಿ ಜೀರಾಮ್ಜಿ ಯೋಜನೆಯ ಉದ್ದೇಶ ಸ್ವರೂಪಗಳ ಬಗ್ಗೆ ತಿಳಿದುಕೊಂಡು ವಿನ್ಯಾಸ ಕಾರ್ಯ ಆರಂಭಿಸಿದೆ. ಅಂತಿಮವಾಗಿ ನಾನು ವಿನ್ಯಾಸಗೊಳಿಸಿರುವ ಲೋಗೋ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು. ಅಂದ್ರೆ 4-5 ವರ್ಕೌಟ್ ಮಾಡಿದ್ದೆ, ಏನು ಕಾನ್ಸೆಪ್ಟ್ ಅನ್ನಲ್ಲ, ಅದೇ ಹಂಗೆ ಸ್ಯಾಟಿಸ್ಫೈಡ್ ಆಗಿರ್ಲಿಲ್ಲ. ಆಯ್ತು ಆ ದಿನ ಡೆಡ್ ಲೈನ್ ಮುಗ್ದಿತ್ತು. ಮರುದಿನ ನೋಡುವಾಗ 4 days ಎಕ್ಸ್ಟೆಂಡ್ ಆಗಿತ್ತು. ಆ ದಿನ ಪುನಃ ಬೇರೆ ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡಿ ಎಷ್ಟು ಫೈನಲೈಸ್ ಆಗ್ತದೆ ಅಷ್ಟು ಫೈನಲೈಸ್ ಮಾಡಿ ಒಂದು ವರ್ಕ್ ಸ್ಯಾಟಿಸ್ಫೈಡ್ ಆಯ್ತು ನನಗೆ. ಅದನ್ನ ನಾನು ಫೈನಲ್ ಡೇನೇ ಸಬ್ಮಿಷನ್ ಮಾಡಿರುವಂತದ್ದು. 7,233 ಟೋಟಲ್ ಸಬ್ಮಿಷನ್, ಅದರಲ್ಲಿ ನಂದು ಕೂಡ.